ಒಲಿದು ಬಂತು ಗಿಲ್ಲಿಗೆ ಅಪಾರ ಅದೃಷ್ಟ. ಸೊ ನಟನಾದ ಗಿಲ್ಲಿ. ಸೊ ತುಂಬ ಅಂದರೆ ತುಂಬ ದೊಡ್ಡ ನಿರ್ದೇಶನದಲ್ಲಿ ಒಂದು ನಟನಾದ ಗಿಲ್ಲಿ. ತರುಣ್ ಸುಧೀರ್ ಅವರು ಸಾಥ್. ಸೊ ತರುಣ್ ಸುಧೀರ್ ಒಂದು ನಿರ್ದೇಶನದ ಮೂವಿಯಲ್ಲಿ ನಟನಾದ ಗಿಲ್ಲಿ. ಸೊ ಇನ್ನೇನು ಆಗಸ್ಟ್ನಲ್ಲಿ ಸೊ ಆ ಒಂದು ಮೂವಿ ರಿಲೀಸ್ ಆಗ್ತಾ ಇದೆ. ಅಷ್ಟಕ್ಕೂ ಯಾವ ಮೂವಿಗೆ ಇವರೊಂದು ನಟನಾದರು, ಅಷ್ಟಕ್ಕೂ ಸಂಭಾವನೆಯನ್ನು ಎಷ್ಟು ಪಡೆದ್ರು, ಈ ಮೂವಿ ಯಾವಾಗ ರಿಲೀಸ್ ಆಗುತ್ತೆ, ಸೊ ಇದೆಲ್ಲದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೇನೆ. ಸೊ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ. ವಿಡಿಯೋದಲ್ಲಿ ಕೆಲವೊಂದಿಷ್ಟು ಪಾಯಿಂಟ್ಸ್ಗಳನ್ನು ಹೇಳಿದ್ದೇನೆ. ಹಾಗೆ ನೋಡಬೇಕಪ್ಪ ಅಂತಂದರೆ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ, ನೀವೇನಾದರೂ ನಮ್ಮ ಚಾನಲ್ನ ಮೊದಲ ಬಾರಿಗೆ ನೋಡ್ತಿದ್ರೆ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ಒಂದು ಚಾನಲ್ ಬಗ್ಗೆ ನಿಮ್ಗೆ ಏನಿಸುತ್ತೆ, ಹಾಗೆ ಈ ಒಂದು ವಿಡಿಯೋ ಬಗ್ಗೆ, ಗಿಲ್ಲಿ ಕಾವ್ಯ ಬಗ್ಗೆ ಆಗಿರ್ಬೋದು, ಗಿಲ್ಲಿ ಅವರ ಒಂದು ಕರಿಯರ್ ಬಗ್ಗೆ ಆಗಿರ್ಬೋದು, ಏನಿಸುತ್ತೆ ಅನ್ನೋದರ ಕಮೆಂಟ್ ಮಾಡಿ. ಹಾಗಿದ್ರೆ ಬನ್ನಿ ತಡ ಯಾಕೆ ಮಾಡೋದು, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಗಿಲ್ಲಿ ಕಾವ್ಯ ಅಂತಕ್ಕಂಥದ್ರೆ ಎಲ್ರಿಗೂ ಕೂಡ ತುಂಬಾ ಇಷ್ಟ. ಇನ್ನು ಗಿಲ್ಲಿ ಅವರು ತುಂಬಾ ಒಂದು ಶ್ರಮಜೀವಿ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಯಾಕಪ್ಪ ಅಂತಂದರೆ ಒಂದು ಸಣ್ಣ ಒಂದು ಗಾರೆ ಕೆಲಸದಿಂದ ಕುರಿ ಕಾಯೋದ್ರಿಂದ ಹಿಡಿದ್ಬಿಟ್ಟು ಸೊ ಇಲ್ಲಿವರೆಗೂ ಒಂದು ಬೆಳೆದಿರೋದಂದರೆ ತುಂಬ ಒಂದು ಹೆಮ್ಮೆಯ ವಿಷಯ. ಯಾಕಪ್ಪ ಅಂತಂದರೆ ಹಳ್ಳಿ ಪ್ರತಿಭೆಗಳು ಇಂದಿನ ದಿನಮಾನಗಳಲ್ಲಿ ಬೆಳೆಯುವುದಪ್ಪ ಅಂತಂದರೆ ತುಂಬಾ ಕಷ್ಟದ ಕೆಲಸ. ಯಾಕಂತಂದರೆ ಒಂದು ಹಿಂದೆ ಬ್ಯಾಕ್ಗ್ರೌಂಡ್ ಇಟ್ಕೊಂಡೇ ಬೆಳೆಯೋದು ತುಂಬ ಕಷ್ಟವಾಗಿದೆ ಇಂದಿನ ದಿನಮಾನಗಳಲ್ಲಿ. ಸೊ ಸೂಪರ್ ಸ್ಟಾರ್ ನಟರ ಮಕ್ಕಳೇ ಇಂದಿನ ದಿನಮಾನಗಳಲ್ಲಿ ಫ್ಲಾಪ್ ಆಗ್ತಾ ಇದ್ದಾರೆ. ಸೊ ಎಲ್ಲೂ ಕೂಡ ಬೆಳಿಲಿಕ್ಕೆ ಆಗ್ತಾ ಇಲ್ಲ. ಸೊ ಅಂಥದ್ರಲ್ಲಿ ಒಂದು ಜೀರೋಯಿಂದ ಸ್ಟಾರ್ಟ್ ಮಾಡಿ ಹಿಂದೆ ಬ್ಯಾಕ್ಗ್ರೌಂಡ್ನಲ್ಲಿ ಏನೂ ಇರದೆ, ಸೊ ಯಾರದೇ ಒಂದು ಸಹಾಯವಿಲ್ಲದೆ, ಇನ್ಫ್ಲೂಯೆನ್ಸ್ ಇಲ್ಲದೆ ಸೊ ಇಷ್ಟರ ಮಟ್ಟಿಗೆ ಬೆಳೆಯೋದು ಅಂದರೆ ಅದು ಸಾಮಾನ್ಯದ ಮಾತಲ್ಲ. ಯಾಕಪ್ಪ ಅಂತಂದರೆ ಒಂದು ಶ್ರಮಜೀವಿ ಆಗಿರೋದ್ರಿಂದ ಇಲ್ಲಿವರೆಗೂ ಬೆಳೆದ್ರು. ಯಾಕಪ್ಪ ಅಂತಂದರೆ ಇವರು ನೋಡ್ತಿರ್ಬೋದು, ನಾವು ಕೆಲವೊಂದಿಷ್ಟು ದಿನಮಾನಗಳಲ್ಲಿ ಯಾವ ರೀತಿ ಆಗಿದ್ರಪ್ಪ ಅಂತಂದರೆ ಒಂದು ಗಾರೆ ಕೆಲಸವನ್ನು ಮಾಡ್ತಾ ಇದ್ರು. ಅದನ್ನು ಬಿಟ್ಟು ಒಂದು ಯೂಟ್ಯೂಬ್ ಚಾನಲನ್ನು ಮಾಡಿಕೊಂಡು ಒಂದು ಯೂಟ್ಯೂಬ್ ಶಾರ್ಟ್ ಫಿಲ್ಮ್ಸ್ಗಳನ್ನು ಮಾಡ್ತಾ ಬಂದರು. ಅದು ಎಲ್ರಿಗೂ ಇಷ್ಟ ಆಗಿ ಸೊ ಕೆಲವೊಂದಿಷ್ಟು ಕಾರ್ಯಕ್ರಮಗಳಿಗೆ ಅಟೆಂಡ್ ಆಗ್ತಾ ಬಂದು ಸೊ ಬಿಗ್ ಬಾಸ್ಗೆ ಬಂದರು. ಬಿಗ್ ಬಾಸ್ನಲ್ಲಿ ತುಂಬ ಒಂದು ಎಲ್ಲರ ಮನೆ ಮಾತಾದ್ರು, ಎಲ್ಲರ ಮನೆ ಮಗ ಅನಿಸ್ಕೊಂಡ್ರು. ಸೊ ತುಂಬಾನೇ ಒಂದು ಒಳ್ಳೆಯ ಆಟವನ್ನು ಆಡಿ ಸೊ ತಮ್ಮ ಪ್ರದರ್ಶನವನ್ನು ತೋರಿಸಿ ಸೊ ಒಂದು ಎಲ್ಲರ ಮನಸ್ಸನ್ನು ಗೆದ್ದು ಸೊ ಈ ಬಿಗ್ ಬಾಸ್ ಅನ್ನ ಕೂಡ ಗೆದ್ಬಿಟ್ರು. ಕೊನೆಗೆ 50 ಲಕ್ಷ ಹಣವನ್ನು ತಮ್ಮದಾಗಿಸಿಕೊಂಡ್ರು. ಸೊ ಅದಾದ ನಂತರ ತುಂಬಾನೇ ಒಂದು ಖುಷಿಯಾಗಿ ಇನ್ನೇನು ನನ್ನ ಜೀವನ ಸೆಟ್ಲ್ ಆಯಿತು, ನಾನೇನು ಕೆಲವೊಂದಿಷ್ಟು ಕಾರ್ಯಕ್ರಮಗಳನ್ನು ಅಟೆಂಡ್ ಮಾಡ್ತಾ ಬಂದರು. ಇನ್ನು ಕಾರ್ಯಕ್ರಮಗಳಲ್ಲೂ ಸಿಕ್ಕಾಪಟ್ಟೆ ಸಂಭಾವನೆ ಬರ್ತಾ ಬಂತು. ಇನ್ನೇನು ನಾನು ಒಂದು ಒಳ್ಳೆಯ ನಟನಾಗಬೇಕು ಅನ್ನೋದಕ್ಕಿಂತ ನಿರ್ದೇಶಕನಾಗಬೇಕು ಅಂತ ಆಸೆ ಕೂಡ ಇತ್ತು. ಸೊ ಅದನ್ನು ಕೂಡ ತರುಣ್ ಸುಧೀರ್ ಅವರಿಗೆ ಹೇಳ್ಕೊಂಡ್ರು. ತರುಣ್ ಸುಧೀರ್ ಅವರು ಕೂಡ ಹೇಳಿದ್ರು, ನಾನೊಂದು ಕತೆ ಬರಿತೀನಿ, ಸೊ ಅದನ್ನು ನೀನು ಕೇಳು, ನಿನಗೆ ಚೆನ್ನಾಗಿ ಅನಿಸಿದ್ರೆ ದಯವಿಟ್ಟು ನೀನೇ ಅದಕ್ಕೆ ಖಂಡಿತವಾಗ್ಲೂ ನಟನಾಗು, ನಾನು ನನ್ನ ನಟನಾಗಿ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ತರುಣ್ ಸುಧೀರ್ ಅವರು ಹೇಳಿದ್ರು. ತರುಣ್ ಸುಧೀರ್ ಅಂದರೆ ಸಾಮಾನ್ಯದ ಮಾತಲ್ಲ. ಯಾಕಪ್ಪ ಅಂತಂದರೆ ಒಂದು ಸ್ಟಾರ್ ಡೈರೆಕ್ಟರ್ ಅವರು ಅಂತಕ್ಕಂಥದ್ದನ್ನು ನಾವು ಹೇಳ್ಬೋದು. ಯಾಕಂತಂದರೆ ಅವರು ಮಾಡಿರುವ ಯಾವುದೇ ಸಿನಿಮಾ ಕೂಡ ಫ್ಲಾಪ್ ಆಗೇ ಇಲ್ಲ. ಸೊ ಸೂಪರ್ ಹಿಟ್ ಸಿನಿಮಾಗಳನ್ನು ಸೊ ತರುಣ್ ಸುಧೀರ್ ಅವರು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಕೊಟ್ಟಂಥವ್ರು. ಅಂತ ಒಂದು ಸ್ಟಾರ್ ಡೈರೆಕ್ಟರ್ ಒಂದು ಗಿಲ್ಲಿ ನನಗೆ ನಾನು ಕತೆ ಬರಿತೀನಿ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಅಂದರೆ ಅದು ಸಾಮಾನ್ಯದ ಮಾತಾ? ಯಾಕಪ್ಪ ಅಂತಂದರೆ ಒಂದು ಯಾರೋ ಒಂದು ಸ್ಟಾರ್ ನಟನಾಗಿದ್ರೆ ಓಕೆ. ಸೊ ಈಗ ಒಂದು ಜೀರೋ ಇಂದ ಬೆಳೆಯುವ ನಟನನ್ನು ಸೊ ನಾನು ನನ್ನ ನಟ ಮಾಡ್ತೀನಿ ನನ್ನ ಫಿಲ್ಮ್ಗೆ ಅಂತಕ್ಕಂಥ ಮಾತನ್ನು ಸ್ಟಾರ್ ಡೈರೆಕ್ಟರ್ ಹೇಳ್ತಾರೆ ಅಂತಂದರೆ ಅದು ಸಾಮಾನ್ಯದ ಮಾತಲ್ಲ. ಸೊ ಅವನಲ್ಲಿರೋ ಪ್ರತಿಭೆಯನ್ನು ನೋಡಿಕೊಂಡೇ ಅವರು ಆ ಮಾತನ್ನು ಹೇಳಿರ್ತಾರೆ. ಸೊ ಆಗ ಗಿಲ್ಲಿ ಅವರು ಕೂಡ ನಾನು ಒಳ್ಳೆಯ ಒಂದು ನಟನಾಗುವುದಕ್ಕಿಂತ ನಿರ್ದೇಶಕನಾಗ್ತೀನಿ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದರು. ಸೊ ಅದಕ್ಕೆ ಗಿಲ್ಲಿ ಅವರು ಕೂಡ ಒಂದು ಹೇಳಿದ್ರು. ಈ ರೀತಿಯಾದ ಮಾತನ್ನು ಕೇಳಿ ಒಂದು ತರುಣ್ ಸುಧೀರ್ ಅವರು ಆಯಿತು ನೀನು ಏನು ಮಾಡ್ತೀಯ ಮಾಡು, ನಾನು ನಿನಗೆ ಸಾಥ್ ಕೊಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದರು. ಸೊ ಇದಾದಂದ್ರೆ ಒಂದು ಸ್ಟಾರ್ ನಟರಾದಂಥ ಒಂದು ಸೂಪರ್ ಸ್ಟಾರ್ ಆದಂಥ ಒಂದು ನಿರ್ದೇಶಕರಾದಂಥ ಸೊ ತರುಣ್ ಸುಧೀರ್ ಅವರು ಯಾವ ರೀತಿಯಾಗಿ ಹೇಳಿದ್ರಪ್ಪ ಅಂತಂದರೆ, ಸೊ ನನ್ನ ಹತ್ರ ಒಂದು ಕತೆ ಇದೆ, ನೀನು ಮೂವಿ ಒಪ್ಕೊಳ್ಳೋದಾದರೆ, ನಾಯಕನಾಗೋದಾದರೆ ಖಂಡಿತವಾಗ್ಲೂ ನಾನು ನಿನ್ನ ಸೇರಿಸ್ಕೊಳ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದರು. ಸೊ ಆ ಕಥೆಯನ್ನು ಕೇಳಿ ಕೂಡ ಗಿಲ್ಲಿ ಅವರು ಒಪ್ಕೊಂಡಿದ್ದಾರಂತೆ. ಸೊ ಆ ಒಂದು ಕತೆಗೆ ಸಿಗ್ನೇಚರನ್ನು ಕೂಡ ಮಾಡಿದ್ದಾರಂತೆ. ಸೊ ಇನ್ನೇನು ಕೆಲವೊಂದಿಷ್ಟು ದಿನಗಳ ಹಿಂದೆಯೇ ಈ ಶೂಟಿಂಗ್ ಸ್ಟಾರ್ಟ್ ಆಗಿದೆ ಅಂತೆ. ಸೊ ಆದಷ್ಟು ಬೇಗ ಮೂವಿ ಕೂಡ ಹೊರಗೆ ಬರುತ್ತೆ ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳಿದ್ದಾರೆ. ಸೊ ಇನ್ನು ರಚಿತಾ ರಾಮ್ ಅವರ ಒಂದು ನಿರ್ದೇಶನದಲ್ಲಿ ಸೊ ರಚಿತಾ ರಾಮ್ ಅವರು ಕೂಡ ಈ ಒಂದು ನಿರ್ದೇಶನದಲ್ಲಿ ಇದ್ದಾರಂತೆ. ಸೊ ರಚಿತಾ ರಾಮ್ ಅವರು ಕೂಡ ಈ ಒಂದು ಗಿಲ್ಲಿ ಅವರ ಜೊತೆಗಾಗಿ ಸಹಭಾಗಿಯಾಗಿ ಸೊ ಒಂದು ಕೆಲಸವನ್ನ ಮಾಡ್ತಾರಂತೆ. ಸೊ ಇದ್ರ ಬಗ್ಗೆ ಒಂದು ಕಾದ್ ನೋಡಬೇಕಾಗಿದೆ. ಇನ್ನು ಕೆಲವೇ ದಿನಗಳಲ್ಲಿ ಈ ಒಂದು ಚಿತ್ರ ಕೂಡ ಆಗಸ್ಟ್ನಲ್ಲಿ ರಿಲೀಸ್ ಆಗುವ ಸಾಧ್ಯತೆ ಇದೆ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದಾರೆ. ಸೊ ಇನ್ನು ಕಾದ್ ನೋಡಬೇಕಾಗಿದೆ. ಸೊ ಗಿಲ್ಲಿ ಅವರ ಬಗ್ಗೆ ನಿಮ್ಗೆ ಅನಿಸುತ್ತೆ, ಇವರು ನಿರ್ದೇಶಕನಾಗಬೇಕಾ ಅಥವಾ ನಟನಾಗಿಯೇ ಮುಂದುವರಿಬೇಕಾ? ಸೊ ಇದ್ರ ಬಗ್ಗೆ ನಿಮ್ಗೆ ಅನಿಸುತ್ತೆ ಅನ್ನೋದರ ಕಮೆಂಟ್ ಮಾಡಿ.